ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ವಿಡಿಯೋಸ್ ಹಾಕಿ ತುಂಬ ದಿನ ಆಯಿತು. ನನಗೆ ತುಂಬ ಹುಷಾರಿರಲಿಲ್ಲ, ಲೈಕ್ ಬ್ಯಾಕ್ ಟು ಬ್ಯಾಕ್ ಹುಷಾರು ತಪ್ತಾ ಇದೆ ಆ್ಯಂಡ್ ನನ್ನ ವಾಯ್ಸ್ ಫುಲ್ ಕ್ಲೋಸ್ ಆಗೋಗ್ಬಿಟ್ಟಿತ್ತು. ಈಗಲೂ ನೀವು ನೋಡ್ಬೋದು ವಾಯ್ಸ್ ಅಷ್ಟೊಂದು ಸರಿ ಇಲ್ಲ. ಈಗ ಸ್ವಲ್ಪ ರಿಕವರ್ ಆಗ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಏನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ನನ್ನ ಹತ್ರ ಸ್ವಲ್ಪ ಹಳೆ ವೀಡಿಯೋಸ್ ಎಲ್ಲ ಇತ್ತು. ಸೊ ಈಗ ಸ್ವಲ್ಪ ಬೆಟರ್ ಆಗಿದ್ದೀನಲ್ವಾ, ಆ ವೀಡಿಯೋಸ್ನೆಲ್ಲ ಮಾಡಿ ಪೋಸ್ಟ್ ಮಾಡೋಣ ಅಂತ ಹಾಕ್ತಾ ಇದ್ದೀನಿ. ಸೊ ಇದು ಐ ಥಿಂಕ್ ಡಿಸೆಂಬರ್ದು ವೀಡಿಯೋ. ನಾವು ಡಿಸೆಂಬರಲ್ಲಿ ನಮ್ದು ಇಲ್ಲಿ ಹಾಸನಾಂಬ ಜಾತ್ರೆ ಟೈಮಲ್ಲಿ ಎಕ್ಸಿಬಿಷನ್ ಹಾಕಿದ್ರು. ಇದು ಅನಿಮಲ್ ವರ್ಲ್ಡ್ ಥರ ಹಾಕಿದ್ರು. ಈ ಥರ ಎಲ್ಲ ಕ್ರಿಯೇಟಿವ್ ಆಗಿ ಮಾಡಿಬಿಟ್ಟು ಮೂವಿಂಗ್ ಆನಿಮಲ್ಸ್ನ ಮಾಡಿಟ್ಟಿದ್ರು. ಸೊ ನೀವು ನೋಡ್ಬೋದು ಎಲ್ಲ ಮೂವ್ ಆಗ್ತಾ ಇದೆ. ತುಂಬ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಿದ್ರು. ಕೆಲವು ಮಕ್ಳಿಗೆ ತುಂಬ ಸ್ಕೇರಿ ಆಗೂ ಇತ್ತು. ಹನಿ ಬೀಸಿಂದ ಹಿಡಿದು ಬಗ್ಸಿಂದ ಹಿಡಿದು ಎಲ್ಲ ಇನ್ಸೆಕ್ಟ್ಸಿಂದ ಹಿಡಿದು ನೆಕ್ಸ್ಟು ಆನಿಮಲ್ಸ್ ಕೂಡ ಇತ್ತು. ಫಸ್ಟ್ ಒನ್ ಬಟರ್ಫ್ಲೈ ಇನ್ಸೆಕ್ಟ್ಸ್, ಅದೇ ಜಾಸ್ತಿ ಇತ್ತು. ನೀವು ಇಲ್ಲಿ ನೋಡ್ಬೋದು. ಈಗ ನೆಕ್ಸ್ಟ್ ನಾವು ಅನಿಮಲ್ ಸೆಕ್ಷನ್ಗೆ ಬಂದಿದ್ದೀವಿ. ಇಲ್ಲಿ ಪೆಂಗ್ವಿನ್, ಲಯನ್, ಟೈಗರ್, ಗೊರಿಲ್ಲಾ, ಎಲ್ಲ ಮಂಕೀಸ್ ಎಲ್ಲದೂ ಚೆನ್ನಾಗಿ ಮಾಡಿಟ್ಟಿದ್ರು. ಅಂದರೆ ಇಟ್ ಆಲ್ಮೋಸ್ಟ್ ಲುಕ್ಸ್ ರಿಯಲ್ ಫಾರ್ ದ ಕಿಡ್ಸ್. ನಮಗೆ ಗೊತ್ತಾಗುತ್ತೆ, ಕಿಡ್ಸಿಗೆ ರಿಯಲ್ ಅನ್ಸುತ್ತೆ, ಯಾಕಂದರೆ ಅದು ಕಂಟಿನ್ಯೂಸ್ ಮೂಮೆಂಟ್ಸ್ ಮಾಡ್ತಿರೋದ್ರಿಂದ. ಸೊ ತುಂಬ ಚೆನ್ನಾಗಿತ್ತು. ನಾನು ಇದನ್ನ ಅವಾಗ ವಿಡಿಯೋ ಮಾಡಿಕೊಂಡಾಗ ಇಮಿಡಿಯೇಟಾಗಿ ಹಾಕಬೇಕು, ಯಾರಾದರೂ ಹೋಗಿಲ್ಲ ಅಂದರೆ ಕಿಡ್ಸ್ನ ಕರ್ಕೊಂಡು ಹೋಗಿ, ಬಿಕಾಸ್ ತುಂಬ ಚೆನ್ನಾಗಿದೆ ಅಂತ ಹೇಳೋ ಪರ್ಪಸ್ಸಿಗೋಸ್ಕರ ಮಾಡ್ಕೊಂಡಿದ್ದೆ. ಬಟ್ ಅದಾದಮೇಲೆ ನಾನು ಹುಷಾರು ತಪ್ಪಿಬಿಟ್ಟು ನನಗೆ ಏನೂ ವಿಡಿಯೋಸ್ ಮಾಡೋಕ್ಕೆ ಆಗಿಲ್ಲ. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ವಾಯ್ಸೇ ಕ್ಲೋಸ್ ಆಗೋಗ್ಬಿಟ್ಟಿತ್ತು. ನಾನು ಇವತ್ತಂಕನೂ ನಾನು ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೆ. ಸೊ ಇವತ್ತು ಸ್ವಲ್ಪ ಓಕೆ. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ದಿಸ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ಕಿಡ್ಸ್. ಆ್ಯಂಡ್ ಹಾಸನಲ್ಲಿ ನಾನು ಈ ಥರದನ್ನ ನಾನು ನೋಡೇ ಇರಲಿಲ್ಲ. ಅಂದರೆ ಅಪ್ಡೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಎಕ್ಸಿಬಿಷನ್ಸ್ ಎಲ್ಲ ಇರ್ತಿತ್ತು, ಬಟ್ ಈ ಥರ ಎಲ್ಲ ನೋಡಿ ಪಾಂಡ ಎಲ್ಲ ಹೇಗೆ ಇದು ಮಾಡ್ತಿದೆ, ಇಟ್ ಆಲ್ ಲುಕ್ಸ್ ರಿಯಲ್ ಅಲ್ಲ. ಈ ಥರ ಎಲ್ಲ ಯಾವತ್ತೂ ಹಾಸನಲ್ಲಿ ನಾನು ನೋಡಿರಲಿಲ್ಲ. ಇವಾಗ ನೋಡಿ, ಓ ವಾವ್, ಎಷ್ಟು ಚೆನ್ನಾಗಿ ಅಪ್ಡೇಟ್ ಆಗಿದೆ, ನಮ್ಮ ಹಾಸನಲ್ಲೂ ಕೂಡ ಈ ಥರದೆಲ್ಲ ಬರುತ್ತೆ ಅಂತ ಅನ್ನಿಸ್ತು. ಇನ್ನೊಂದು ಕೂಡ ಅವತಾರ್ ಅಂತ ಎಕ್ಸಿಬಿಷನ್ ಇತ್ತು, ಅದಕ್ಕೆ ನನ್ನ ಕರ್ಕೊಂಡು ಹೋಗೋಕ್ಕೆ ಆಗಲಿಲ್ಲ ಪಾಪುಗೆ. ಇದು ನಮ್ಮ ಮನೆ ಹತ್ರನೇ ಇತ್ತು. ಸೊ ಹಾಗಾಗಿ ಕರ್ಕೊಂಡು ಹೋಗಿ ಬಂದೆ. ಬನ್ನಿ ವಿಡಿಯೋದಲ್ಲಿ ನೋಡಿ ಏನೇನೆಲ್ಲ ಆಗ್ತಿದೆ ಅಂತ. ನೋಡಿ ನನ್ನ ಮಗ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ, ಲೈಕ್ ತುಂಬ ಎಕ್ಸೈಟೆಡ್ ಆಗಿದ್ದಾನೆ. ಇದು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ನನ್ನ ಮಗಂಗೆ. ನೋ ಮಂಕಿ ನೋಡಲಿ, ಗನಾಣ ಇಲ್ಲ ಬೇಬಿ ಬಿಡ್. ಬನಾನಾ ಕೊಟ್ಟೆ ಇಲ್ಲ ಯಾರು ಮಂಕಿಗೆ. ನಾಳೆ ತಗೊಂಬರೋಣ, ನಾಳೆ ಈಗ ಬೇಡ, ನಾಳೆ ತಗೊಂಬರೋಣ. ಮಂಕಿಗೆ ಈಗ ಊಟ ಹೊಟ್ಟೆ ತುಂಬಿದೆಯಂತೆ, ನಾಳೆ ತರೋಣ. ಜಿರಾಫ್ ಕ್ಲೀನಾಗಿ ಟೈಟಾಗಿ ಹಿಡ್ಕೊ, ಗಟ್ಟಿಯಾಗಿ ಹಿಡ್ಕೊ. ಆಯ್ತು, ಬರ್ಡೇ ಕೇಕ್ ಗಟ್ಟಿಯಾಗಿ ಹಿಡ್ಕೊ. ಬಿಟ್ರೆ ಮತ್ತೆ ಬಿಟ್ರೆ ಏನಾರು ಅಂತ ತಗೊಂಡ್ರ ಟಿಕೆಟ್ ತಗೊಳ್ಳಿ ಅಂದ್ರ ಅದಕ್ಕೇನೆ. ಅಲ್ಲಿ ಮಾಲಲ್ಲಿ ಕೂತಿಯಾನೆ, ಆದ್ರೆ ಅಲ್ಲಿ ಇದೆಲ್ಲ. ಸೊ ಈ ತರ ರೈಡ್ಸ್ ಎಲ್ಲ ಕೂಡ ಇತ್ತು. ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು, ದೆನ್ ರೈಡ್ಸ್ ಇತ್ತು. ರೈಡ್ಸ್ ಎಲ್ಲ ಅಷ್ಟೊಂದು ಇರಲಿಲ್ಲ. ಈ ತರ ಟ್ರೈನ್ ಒಂದಿತ್ತು, ಜೈಂಟ್ ವೀಲ್, ದೊಡ್ಡವ್ರ ಕೂರಕ್ಕೆಲ್ಲ ಇತ್ತು, ಬಟ್ ಮಕ್ಕಳಿಗೆ ಸೇಫ್ ಆಗಿರೋದು ಒಂದ್ ಎರಡಿತ್ತು. ಸೊ ನಾನು ಈ ತರ ಒಂದು ಟ್ರೈನ್ ಆ್ಯಂಡ್ ಒಂದು ಕಾರಲ್ಲಿ ಕೂರಿಸ್ದೆ. ಯಾಕಂದ್ರೆ ನನ್ನ ಮಗಂಗೆ ಅಷ್ಟು ಸೇಫ್ ಅಲ್ಲ ಅನ್ನೋ ಒಂದು ರೀಸನ್ಗೆ. ಅವನಿಗೆ ಯಾವ್ದು ಸೇಫ್ ಇರುತ್ತೆ ಆ ಥರ ಒಂದೆರಡು ರೈಡ್ಸ್ ಅಲ್ಲಿ ಕೂರಿಸ್ದೆ. ಅದಾದ್ಮೇಲೆ ಮನೆಗೆ ಬಂದ್ವಿ. ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು, ನಮಗೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ಆತರ ನಿಂತ್ಕೊಳ್ಳಂಗಿಲ್ಲ, ಕುತ್ಕೊಂಡೇ ಇರ್ಬೇಕು. ಅಲ್ಲಿ ಹಿಡ್ಕೊ, ಮುಂದೆ ಹಿಡ್ಕೊ.
ಹತ್ತಿರ ನಿಂತ್ಕೋಬಾರ್ದು ಅಥರ್, ಹಂಗೆ ಇಟ್ಕೋ ಗಟ್ಟಿಯಾಗಿ. ಫಾಸ್ಟ್ ಫಾಸ್ಟ್ ತಿರುಗ್ಸು, ವೀಲ್ ತಿರುಗ್ಸು. The next day. ಸೊ ಇದು ಬಂದು ಫ್ಯೂ ವೀಕ್ಸ್ ಲೇಟರ್ ವಿಡಿಯೋ, ಅಂದರೆ 1 ವೀಕ್ ಲೇಟರ್ ಇರ್ಬೋದು. ಇವತ್ತು ನಂದು ಬರ್ತ್ಡೇ ಇತ್ತು. ಸೊ ಬರ್ತ್ಡೇ ದಿನ ನನಗೆ ಸ್ವಲ್ಪ ಏನಾದರೂ ಮಾಡಿಸ್ಕೋಬೇಕು ಅಂತಿತ್ತು. ಸೊ ಹಾಗಾಗಿ ಹೋಗಿ ನಾನು ಹೇರ್ ವಾಶ್ ಮಾಡಿಸ್ಕೊಂಡು, ಹೇರ್ ಕಟ್ ಮಾಡಿಸ್ಕೊಂಡು, ಹೇರ್ ಸ್ಟೈಲ್ ಮಾಡಿಸ್ಕೊ ಬಂದಿದ್ದೆ. ಅಂದರೆ ನಾನು ಅದನ್ನು ಸೆಟ್ ಮಾಡಿಸ್ಕೊ ಬಂದಿದ್ದೆ. ಕೂದಲು ತುಂಬ ಉದುರುತ್ತಾ ಇತ್ತು. ಸೊ ಆ ರೀಸನ್ಗೆ ನಾನು ಶಾರ್ಟ್ ಮಾಡಿಸ್ಕೊಳ್ಳೋಣ ಅಂತ ಶಾರ್ಟ್ ಹೇರ್ ಕಟ್ ಮಾಡಿಸ್ಕೊಂಡೆ. ಹೇರ್ ಕಟ್ ಮಾಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಮ ಅಣ್ಣನ ಮಗ ಬಂದಿದ್ದ. ಅವ್ನು ನಂಗೋಸ್ಕರ ಅಂತ ಸ್ವಲ್ಪ ಗಿಫ್ಟ್ಸು, ಚಾಕ್ಲೇಟ್ಸು, ಕೇಕ್ ಎಲ್ಲ ತಂದಿದ್ದ. ಸೊ ಅದನ್ನ ಅನ್ಪ್ಯಾಕ್ ಮಾಡ್ತಾ ಇದ್ದಾನೆ, ನೋಡಿ. ಪಾಪು ನೋಡಿಲಿ, ಹಾರ್ಟ್ ಎಷ್ಟಿದೆ ನೋಡು, ಅಣ್ಣ ತಂದಿರೋದು. ಸರಿ, ಓಪನ್ ಮಾಡೋಣ. ಫಸ್ಟ್ ಅಮ್ಮ ಗಿಫ್ಟ್ ನೋಡ್ತಾಳೆ ಪಾಪು, ಆಮೇಲೆ ಕೇಕ್ ಇದೆ, ಕೇಕ್ ಕಟ್ ಮಾಡ್ಬಿಟ್ಟು ಆಮೇಲೆ ಓಪನ್ ಮಾಡೋಣ. ಸರಿ, ಯಾವಾಗ ರಿಟರ್ನ್ ಅದು ಚಿಕ್ಕಮಂಗ್ಳೂರಿಂದ? ಇವತ್ತು ಬಂದ ಸ್ಕೂಲ್? ತಡಿ ನೋಡೋಣ, ತೆಗಿತೀನಿ. ತೋರ್ಸೋಣ. ತೆಗಿಲಬಹುದು. ಹೌದು, ಥ್ಯಾಂಕ್ಸ್ ಅಣ್ಣ, ನನ್ನ ಫೇವ್ರೆಟ್. ಕೇಕ್ ಕಟ್ ಮಾಡೋಣ, ಆಮೇಲೆ ಓಪನ್ ಮಾಡೋಣ. ವೆರಿ ನೈಸ್, ಥ್ಯಾಂಕ್ ಯು ಗಣಣ್ಣ. ಓ ವಾವ್, ಅದ ನೋಡಿಲಿ ಅಮ್ಮಂಗೆ ಏನ್ ಕೊಟ್ಟಿದಂಗ. ನಾನು ಅದು ಬರ್ದಿರೋದು ಇಲ್ಲಿ ಬರ್ದಿನಲ್ಲ, ನನ್ನ ಮಗಂಗೆ ಬರೀ ಚಾಕ್ಲೇಟ್ ನೋಡಿ ಅದು ಯಾವಾಗ ಓಪನ್ ಮಾಡ್ತೀನೋ ಅನ್ನಂಗೆ ಅನ್ಸ್ಬಿಟ್ಟಿತ್ತು. ಅವನಿಗೆ ಬೇರೆ ಎಲ್ಲ ಏನೂ ಚಿಂತೆ ಇಲ್ಲ, ಜಸ್ಟ್ ಚಾಕ್ಲೇಟ್ ಬಂದಿದ್ದು ಅದು ಓಪನ್ ಮಾಡಬೇಕು ಅಂತ. ನನಗೆ ತುಂಬಾ ಸತಿ ಕೇಳ್ದ, ನಾನು ಓಪನ್ ಮಾಡಲಿಲ್ಲ. ಹಾಗಾಗಿ ನಮ್ಮ ಅಮ್ಮಂಗೆ ಕೊಟ್ಬಿಟ್ಟು ಓಪನ್ ಮಾಡಿಸ್ಕೊತಾ ಇದ್ದಾನೆ. ಅವ್ನು ಚಾಕ್ಲೇಟ್ ತಿಂದಾದ್ಮೇಲೆ ನೆಕ್ಸ್ಟ್ ಕೇಕ್ ಕಟಿಂಗ್ ಮಾಡ್ತೀವಿ. ಕೇಕ್ ಕಟ್ ಮಾಡೋಣ, ಮಾಡೋದನ. ಕೇಕು ಪಾಪು ನೋಡ್ಬಾ, ಮನೆ ಕೇಕ್ ನೋಡ್ಬಾ, ಅಣ್ಣ ತಂದೆ ಯೆಲ್ಲೋ ಕಲರ್ ಕೇಕ್, ಪಾಪು ಫೇವ್ರೆಟ್ ಕೇಕು ನೋಡಿ ಅರ್ಜುನ್. ವಾವ್, ಪಾಪು ಎಷ್ಟು ಚೆನ್ನಾಗಿದೆ ಕೇಕು. ಅಮ್ಮ ನಂಗೆ ಸರಿ ಇದೆ, ಬಾ. ಮಮ್ಮಮ್ಮಗೆ ಹೌದಾಯ್ತು. ಈಗ ಅಣ್ಣನ್ಗೆ ನನ್ನ ಮಗಂಗೆ ಇವತ್ತು ಸಿರಿ ಅಲ್ಲಿ ಕುತ್ಕೊಂಡು 3 ಜನ ಕುತ್ಕೊಂಡು ಗಣ ನೀನು ಬಾ, ಕೆಳಗೆ ಕೂತ್ಕೊಂಡೆ ಕಟ್ ಮಾಡೋಣ ಸರ್. ಎಲ್ಲಿಂದ ತಂದಿದ್ದೆ ಹಲ್ವಾ? ಪೈನಾಪಲ್ ಫ್ಲೇವರ್ ಇತ್ತು, ಗ್ರೀನ್ ಚಿಲ್ಲಿ ಫ್ಲೇವರ್, ಕುಚ್ಚ ಈ ಕಡೆ ಬಗನ, ಡ್ರೈ ಕೋಕೋನಟ್ ಫ್ಲೇವರ್ ಇತ್ತು. ವೇಟ್ ಅತರ್. ಅದು ಸ್ವಲ್ಪ ಈ ಕಡೆ ಬಂದಿದೆ ನೋಡು, ಕೇಕ್ ಸೈಡಲ್ಲಿ ಬಂದಿದೆ. ಕೇಕ್ ಅಲ್ಲಿ ಆ ಕಡೆ ಲೆಫ್ಟ್. ಬಿಟ್ಟಿರೋದಂಗೆ ಓ ತಡಿಯೋ ಗಣನ ಬಾ, ಬಾ ಗಣನ ಬಾ. ಅಲ್ಲ, ಕೇಕ್ ಕಟ್ಟಿದ್ದು. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಅಮ್ಮಕಿ, ಹ್ಯಾಪಿ ಬರ್ಡೇ ಟು ಯು. ಪಾಪು ನೀನು ಹೇಳು ಹ್ಯಾಪಿ ಬರ್ಡೇ ಹೇಳು ಅಮ್ಮಂಗೆ. ಅಪ್ಪ ನೀನು ಅದನ್ನೇ ತಿಂದಿತ್ತು
ತುಂಬಾ ಕೋಲ್ಡ್ ಇದೆ. ಚಾಕ್ಲೇಟ್ ತಿನ್ನೋ ಆಯ್ತಾ ಬೇಸಿ ನೀನು? ನಾನು ತಗೊಂತೀನಿ ಅರ್ಜುನ ಚಾಕ್ಲೇಟ್ ಸರಿ. ಪಾಪು ಅಮ್ಮನ ತಿನ್ಸು, ಗುಂಡಿ ಅಮ್ಮನ ತಿನ್ಸು. ಸೊ ಈ ತರ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಇತ್ತು. ಇಲ್ಲೊಂದು ಕೇಕ್ ಕಟ್ ಮಾಡ್ಬಿಟ್ಟು ಮಧ್ಯಾಹ್ನ ಸಿಂಪಲ್ ಆಗಿ ಮನೇಲೇ ಇದ್ವಿ. ಸಾಯಂಕಾಲ ಡಿನ್ನರಿಗೆ ಹೊರಟ್ವಿ. ಸಾಯಂಕಾಲ ಕೂಡ ಇದನ್ನ ಘನ ತಂದಿದ್ದ, ಅಂದ್ರೆ ನಮ್ಮ ಅಣ್ಣನ ಮಗ ಅವನ್ ತಂದಿದ್ದ. ಸೊ ಸಾಯಂಕಾಲ ಕೂಡ ಇನ್ನೊಂದು ಅರ್ಜುನ್ ಕೇಕ್ ಮಾಡಿಸಿದ್ರು. ಅದ್ರದ್ದು ಒಂದು ಸೆಲೆಬ್ರೇಷನ್ ಮಾಡಿಸ್ಬಿಟ್ಟು ನಾವು ಡಿನ್ನರಿಗೆ ಹೋದ್ವಿ. ಯಾವ ಫ್ಲೇವರ್ ಅದು? ಪೈನಾಪಲ್. ಚೆನ್ನಾಗಿದೆ. ಬರೀ ಪೈನಾಪಲ್. Later. ಪಕಡ ಹಿಡ್ಕೋ. ಉಲ್ಟಾ ಹಿಂಗೆ ಇಟ್ಕೋಬೇಕು ಯಾವಾಗಲೂ. ರೆಡ್ ಬಂದ್ರೆ ಆನ್ ಆಗಿದೆ ಅಲ್ಲ. ಆನ್ ಆಗಿದೆ. ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ರಾಕಿ, ಹ್ಯಾಪಿ ಬರ್ಡೇ ಟು ಯು ಅತರ್. ರಾಖಿ, ಹ್ಯಾಪಿ ಬರ್ಡೇ ಟು ರಾಖಿ. ಕೋಲ್ಡು ಕೋಲ್ಡಾ? ನಿನ್ನಿಂದಾನೇ ಒಂದು ಹತ್ತಿದ್ದು. ಊಟ ಮಾಡಿರೋ ಜೋಡಿಯಲ್ಲಿ ಸೊ ನಾವು ಈ ತರ ಈವ್ನಿಂಗ್ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡಿ ನಾವು ಹೋಟೆಲಿಗೆ ಡಿನ್ನರ್ಗೆ ಹೋದ್ವಿ. ನಮ್ಮ ಅಪ್ಪ ಅಮ್ಮ ಯಾವ್ದೋ ಮದ್ವೆಗೆ ಹೋಗ್ಬೇಕಿತ್ತು, ಅವ್ರು ಅದಕ್ಕೆ ಹೋದ್ರು. ಯೂಶಲಿ ಈ ತರ ಡಿನ್ನರ್ ಲಂಚ್ ಹೋಗೋದಾದ್ರೆ ಬರ್ತ್ಡೇಸ್ ಪಾಪನ್ ಬಿಟ್ಟು ಹೋಗ್ತಾ ಇದ್ದೆ. ಬಟ್ ಬಿಕಾಸ್ ಅಪ್ಪ ಅಮ್ಮನೂ ಮದ್ವೆಗೆ ಹೋಗ್ಬೇಕಿತ್ತು, ಅವರಿಗೆ ಅವನ್ನ ಹ್ಯಾಂಡಲ್ ಮಾಡಕ್ ತುಂಬಾ ಕಷ್ಟ ಅವ್ರಿಬ್ರಿಗೆನೆ. ಸೊ ಹಾಗಾಗಿ ನಾನೇ ಕರ್ಕೊಂಡು ಹೋದೆ. ಬಟ್ ನಾನು ಡಿನ್ನರ್ಗೆ ಹೋದಾಗ ನಾನು ಏನು ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಾನು ಅಷ್ಟೊತ್ತಿಗೆ ತುಂಬಾ ಲೈಕ್ ಟಯರ್ಡ್ ಆಗ್ಬಿಟ್ಟೆ, ಹುಷಾರ್ ತಪ್ಪೋ ತರ ಆದೆ. ಸೊ ಹಾಗಾಗಿ ಆಮೇಲೆ ಇವನ್ನ ಕರ್ಕೊಂಡು ಹೋಗಿದ್ನಲ್ಲ, ಆಗ್ಲಿಲ್ಲ. ಸೊ ಹೀಗಿತ್ತು ನಮ್ಮ ಒಂದು ಬರ್ತ್ಡೇ ವಿಡಿಯೋ. ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಇನ್ನ ಒಳ್ಳೊಳ್ಳೆ ವಿಡಿಯೋಸ್ ಜೊತೆ ಮತ್ತೆ ಸಿಗ್ತಾ ಇರ್ತೀನಿ. ನಾನು ಇನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.